ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥ ಇತಿಹಾಸ ವಿಷಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಪಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಹಾಗಾದರೆ ಯಾವ ಒಂದು ಪ್ಲೇಸ್ ಎಲ್ಲಿ ಗುರುತಿಸಬೇಕು ಅನ್ನೋದು ಕೂಡ ನೇರವಾಗಿ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಎಷ್ಟು ಪ್ಲೇಸ್ಗಳಿದ್ದಾವೆ ನೋಡಿ, ಆ ಪ್ಲೇಸ್ಗಳನ್ನು ಮಾತ್ರ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕೇಳ್ತಾರೆ. ಇವು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಕೇಳೋದಿಲ್ಲ. ಹಾಗಾದರೆ ಆ ಒಂದು ಪ್ಲೇಸಿನ ಒಂದು ಸಂಪೂರ್ಣ ಒಂದು ವಿವರ ಮತ್ತು ನಮ್ಮ ಇಂಡಿಯನ್ ಮ್ಯಾಪಲ್ಲಿ ಅದು ಎಲ್ಲಿ ಬರುತ್ತೆ, ಎಲ್ಲಿ ಗುರುತಿಸಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದಾನೆ. ಫಸ್ಟ್ ಒನ್ ತಕ್ಷಶಿಲ. ಇವು ಬಿಟ್ಟರೆ ಯಾವುದು ಕೂಡ ನಿಮ್ಮ ಮ್ಯಾಪಿಗೆ ಬರಲ್ಲ. ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಕೇಳಿದರೆ 4 ಮಾರ್ಕ್ಸ್ ಮಾತ್ರ ನಿಮ್ಮ ಜೇಬಲ್ಲಿದ್ದಂಗೆ. ಓಕೆ, ಪಿಕ್ಸ್ ಬರುವಂಥದ್ದು ತಕ್ಷಶಿಲ ನೋಡಿ, ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಇದು ಒಂದು ಮೇನ್ ಇಂಪಾರ್ಟೆಂಟು. ಪ್ರಾಚೀನ ವಿಶ್ವವಿದ್ಯಾಲಯದಲ್ಲಿ ಇತ್ತಿದ್ದು ನೋಡಿ. ಎಲ್ಲಿ ಬರುತ್ತೆ ತಕ್ಷಶಿಲ, ಎಲ್ಲಿ ಗುರುತಿಸಬೇಕು? ಇಲ್ಲಿ ಪಾಯಿಂಟ್ ಇದೆ ನೋಡಿ, ಒಂದು ಪಾಯಿಂಟ್ ಇದೆ ಅಲ್ವಾ, ಕಪ್ಪು ಪಾಯಿಂಟ್, ಅಲ್ಲಿಯೇ ನೀವು ಗುರುತಿಸ್ಕೊಳ್ಬೇಕು ತಕ್ಷಶಿಲವನ್ನು. ನೆನ್ಪಿಟ್ಕೊಳ್ರಿ. ಓಕೆ, ಇದು ಒಂದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಪಾಟಲಿಪುತ್ರ ಏನಾಗಿತ್ತದು? ಮೌರ್ಯರ ರಾಜಧಾನಿಯಾಗಿತ್ತು. ನೆನ್ಪಿಟ್ಕೊಳ್ರಿ, ಮೌರ್ಯರ ರಾಜಧಾನಿಯಾಗಿತ್ತು. ಮತ್ತು 3ನೇ ಬೌದ್ಧ ಸಮ್ಮೇಳನ ನಡೀತಿಲ್ಲಿ. ಇದು ಪಾಟಲಿಪುತ್ರ ಎಲ್ಲಿ ಬರುತ್ತಂದರೆ ಇಲ್ಲಿದೆ ನೋಡಿ, ಇಲ್ಲಿ ಹೌದಾ, ಇಲ್ಲಿಯೇ ಗುರುತಿಸ್ಬೇಕು. ಪಾಯಿಂಟ್ ಇದೆ ಅಲ್ವಾ, ಕಪ್ಪು ಪಾಯಿಂಟ್, ಬ್ಲ್ಯಾಕ್ ಪಾಯಿಂಟ್ ಎಲ್ಲಿದೆ ಅಲ್ಲಿಯೇ ಗುರುತಿಸ್ಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬಾದಾಮಿ ಎಲ್ಲಿ ಬರುತ್ತೆ? ಬಾದಾಮಿಯ ಮೊದಲ ಹೆಸರು ವಾತಾಪಿ ಅಂತ ಇತ್ತು ಮೊದಲು. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಯಾವುದು? ಬಾದಾಮಿ. ಗುಹಾಂತರ ದೇವಾಲಯಗಳು ಕೂಡ ಇಲ್ಲಿವೆ. ನೆನ್ಪಿಟ್ಕೊಳ್ರಿ. ಬಾದಾಮಿ ಎಲ್ಲಿ ಬರುತ್ತೆ? ಸಿಂಪಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಗುರುತಿಸ್ಕೊಳ್ಬೋದು. ಬಾದಾಮಿ ಈ ಪಾಯಿಂಟಲ್ಲಿ ಬರುತ್ತೆ. ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಅದೇ ಪಾಯಿಂಟಲ್ಲೇ ನೀವು ಗುರುತಿಸ್ಬೇಕು. ಇವು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಂಚಿವು ಪಲ್ಲವರ ಒಂದು ರಾಜಧಾನಿಯಾಗಿತ್ತು. ಇದು ಮೊದಲು ಕಂಚಿಯಲ್ಲಿ ಕಾಮಾಕ್ಷಿ ದೇವಾಲಯವಿದೆ. ನೆನ್ಪಿಟ್ಕೊಳ್ಳಿ. ಕಂಚಿ ಎಲ್ಲಿ ಗುರುತಿಸ್ತಾರೆ? ಇಲ್ಲಿದೆ ನೋಡಿ. ಕಂಚಿ ಎಲ್ಲಿದೆ ಅಂದರೆ ಇಲ್ಲಿ ಗುರುತಿಸ್ಬೇಕು ನೀವು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹಳೆಬೀಡು ನೋಡಿ, ಭಾಳ ಇಂಪಾರ್ಟೆಂಟು. ಹಳೆಬೀಡು ಹೊಯ್ಸಳರ ಒಂದು ರಾಜಧಾನಿಯಾಗಿತ್ತು. ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯವಿದೆ. ಹಳೆಬೀಡಿನ ಮೊದಲ ಹೆಸರು ಯಾವುದು? ದ್ವಾರ ಸಮುದ್ರ. ಹಳೆಬೀಡು ಎಲ್ಲಿ ಬರುತ್ತೆ? ಇಲ್ಲಿದೆ ನೋಡಿ, ಹೌದಾ. ಇದು ಹಳೆಬೀಡು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ದೆಹಲಿ ಸುಲ್ತಾನರ ಒಂದು ರಾಜಧಾನಿ ಆಗಿತ್ತು. ಕುತುಬ್ ಮಿನಾರ್ ಕೆಂಪು ಕೋಟೆ ಇಲ್ಲಿದೆ. ಇಲ್ಲಿ ಏನಪ್ಪ, ದೆಹಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಯೇ ನೀವು ದೆಹಲಿ ಎಂಬ ಒಂದು ಪ್ಲೇಸನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ದೇವಗಿರಿ ನೋಡಿ, ದೇವಗಿರಿ ಅಲ್ಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆ ಕೈಗೊಂಡಿದ್ರು. ಕೆಲ ಕಾಲ ಮೊಹಮ್ಮದ್ ಬಿನ್ ತುಗ್ಲಕ್ನ ಒಂದು ರಾಜಧಾನಿ ಕೂಡ ಆಗಿತ್ತು ದೇವಗಿರಿ ನೋಡಿ. ದೇವಗಿರಿ ಎಲ್ಲಿ ಗುರುತಿಸಬೇಕು ಅಂದರೆ ಇಲ್ಲಿ. ನೆನ್ಪಿಟ್ಕೊಂಡ್ರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಎಲ್ಲಿ ಕೆಂಪು ಬ್ಲ್ಯಾಕ್ ಪಾಯಿಂಟ್ ಇದೆ ಅಲ್ಲೇ ನೀವು ಗುರುತಿಸ್ಕೊಳ್ಬೇಕಾಗತ್ತೆ. ಓಕೆ, ಇವು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಪಾಣಿಪತ್ ಒಂದಿದೆ. ಪಾಣಿಪತ್ ಹರಿಯಾಣದಲ್ಲಿರುವಂಥ ಒಂದು ಕದನ ಭೂಮಿ. ಇದು 1526ರಲ್ಲಿ 1ನೇ ಪಾಣಿಪತ್ ಕದನ ನಡೀತದೆ ಇಲ್ಲಿ ನೋಡಿ. ಪಾಣಿಪತ್ ಇದು ನೋಡಿ, ಯಾವುದಲ್ವಾ. ಓಕೆ, ಇದು ಒಂದು ಬರುತ್ತೆ. ನೆಕ್ಸ್ಟ್ ಆಗ್ರಾ ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆಗ್ರಾದಲ್ಲಿ ತಾಜ್ ಮಹಲ್ ಕೂಡ ಇದೆ ಇವಾಗ ನೋಡಿ, ಆಗ್ರಾ, ಹೌದಾ. ನೆಕ್ಸ್ಟ್ ಬಂದುಬಿಟ್ಟು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ. ಈ ಹಂಪಿಯಲ್ಲಿ ಕಲ್ಲಿನ ರಥವಿದೆ. ವಿರೂಪಾಕ್ಷ ದೇವಾಲಯವು ಕೂಡ ಇಲ್ಲಿದೆ. ಹಾಗಾದರೆ ಹಂಪಿ ಎಲ್ಲಿ ಗುರುತಿಸಬೇಕು? ಇಲ್ಲಿ. ಓಕೆನಾ. ನೆನ್ಪಿಟ್ಕೊಳ್ರಿ. ಬಾದಾಮಿ ಮತ್ತು ಹಂಪಿ, ಕಂಚಿ ಒಂದೇ ಅಕ್ಕಪಕ್ಕದಲ್ಲಿ ಬರುವಂಥದ್ದು. ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಬೀದರ್ ಬಹಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ. ಇದು ಮಹಮ್ಮದ್ ಗವಾನ್ ಮದ್ರಾಸ ನಿರ್ಮಿಸಿರ್ತಾರೆ. ಇಲ್ಲಿ ಬೀದರ್ ಇಲ್ಲಿ ಗುರುತಿಸಬೇಕಾಗುತ್ತೆ ನೀವು. ಓಕೆನಾ. ನೆನಪಿಟ್ಕೊಳ್ಳಿ. ಬಿಜಾಪುರ ಆದಿಲ್ ಶಾಹಿ ರಾಜ್ಯದ ರಾಜಧಾನಿಯಾಗಿರುತ್ತೆ. ಗೋಲ್ ಗುಂಬಟ ಇಲ್ಲಿದೆ. ಇಲ್ಲಿ ಬಿಜಾಪುರ ಇಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಗೋಲ್ ಗುಂಬಜ್ ಇಲ್ಲಿದೆ. ಕಲ್ಕತ್ತಾ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿಯಾಗಿರುತ್ತೆ ಇಲ್ಲಿ. ಹಾಗಾದರೆ ಕಲ್ಕತ್ತೆಯಲ್ಲಿ ಗುರುತಿಸಬೇಕು ಇಲ್ಲಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು
ನೆಕ್ಸ್ಟ್ ಬಂದ್ಬಿಟ್ಟು ಬಾಂಬೆ ಬ್ರಿಟಿಷರ ವ್ಯಾಪಾರ ಕೇಂದ್ರವಾಗಿರುತ್ತೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ನಡೀತದೆ. ಬಾಂಬೆಯನ್ನು ಇಲ್ಲಿ ನೋಡಿ ನೆನ್ಪಿಟ್ಕೊಳ್ರಿ, ಎಷ್ಟು ಚೆನ್ನಾಗಿದೆ, ನೆನ್ಪಿಟ್ಕೊಂಡ್ಬಿಡ್ಬೋದು ನೀವು ಆರಾಮಾಗಿ. ಓಕೆನಾ. ನೆಕ್ಸ್ಟ್ ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರವಾಗಿರುತ್ತೆ. ಮೂಲತಃ ಇದು ಭಾರತದಲ್ಲಿ ಫ್ರೆಂಚದ ರಾಜಧಾನಿ ಕೂಡ ಆಗಿರುತ್ತೆ. ಇಲ್ಲಿ ಪಾಂಡಿಚೇರಿ ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಹೌದಾ. ಮಧ್ಯ ಆ ಒಂದು ಇಂಡಿಯನ್ ಮ್ಯಾಪ್ನ ಲೈನಲ್ಲೇ ಅದು ಟಚ್ ಆಗಿ ಬರುವಂಥದ್ದು ಯಾವುದು, ಪಾಂಡಿಚೇರಿ. ನೆಕ್ಸ್ಟು ಶ್ರೀರಂಗಪಟ್ಟಣ ಹೈದರಾಲಿ ಟಿಪ್ಪು ಸುಲ್ತಾನರ ಒಂದು ರಾಜಧಾನಿಯಾಗಿರುತ್ತೆ ಇದು. ನೆಕ್ಸ್ಟ್ ದರಿಯಾ ದೌಲತ್ ಅರಮನೆ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಎಲ್ಲಿವೆ. ಹಾಗಾದರೆ ಶ್ರೀರಂಗಪಟ್ಟಣ ಎಲ್ಲಿದೆ ನೋಡಿ, ಇಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಮೆರತ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಒಂದು ಸ್ಥಳ. ಸಿಪಾಯಿಗಳು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಮೆರತ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೀವು ಗುರುತಿಸ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಜಲಿಯನ್ ವಾಲ್ಬಾಗ್ ಪಂಜಾಬಿನ ಅಮೃತಸರದಲ್ಲಿದೆ. ಜನರಲ್ ಡಯರ್ ನಡೆಸಿದ ಗುಂಡಿನ ದಾಳಿಯಿಂದ ಹತ್ಯೆಕಾಂಡವೇ ಇಲ್ಲಿ ನಡೀತದೆ. ಅಲ್ಲಿ ಜಲಿಯನ್ ವಾಲ್ಬಾಗ್ದಲ್ಲಿ ಬರುತ್ತೆ ಅಂದರೆ ಇಲ್ಲಿ ಇದು ಗುರುತಿಸಿದ್ದಾರೆ ನೋಡಿ, ಹೌದಾ. ಅಲ್ಲಿ ನೀವು ಪಾಯಿಂಟನ್ನು ಗುರುತಿಸಬೇಕಾಗತ್ತೆ. ದಂಡಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆಸಿದ ಸ್ಥಳ. ಇದು ಭಾಳ ಇಂಪಾರ್ಟೆಂಟು. ಗಾಂಧೀಜಿ ಒಂದು ಇಡೀ ಉಪ್ಪನ್ನು ಕೈಗೆತ್ತಿಕೊಂಡು ಉಪ್ಪಿನ ಒಂದು ಕಾನೂನನ್ನು ಮುಂದುವರಿಸ್ತಾರೆ, ಹೌದಾ. ಹಾಗಾದರೆ ದಂಡಿ ಎಲ್ಲಿ ಗುರುತಿಸಬೇಕು ಅಂದರೆ ಇಲ್ಲಿ. ಓಕೆ. ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದು, ಇವು ಪ್ಲೇಸ್ಗಳು ಮತ್ತು ಎಲ್ಲಿ ಗುರುತಿಸಬೇಕು ಮತ್ತು ಅದರ ಪ್ಲೇಸಿನ ವಿವರ ಮತ್ತು ಇನ್ನೂ ಕೂಡ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.